ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಾ ಕ್ರಿಯೇಷನ್. ನಾವು ಇವತ್ತು ಮಾಡ್ತಾ ಇದ್ದೀವಿ ಮಿಕ್ಸ್ ವೆಜಿಟೇರಿಯನ್ ಸಬ್ಜಿ, ಅಂದರೆ ಮಿಕ್ಸ್ ಪಲ್ಯ. ನಮ್ಮ ಕಡೆ ಮಿಕ್ಸ್ ಪಲ್ಯ ಅಂತೀವಲ್ಲ ಅದು. ಅದಕ್ಕೆ ಒಂದು ಗಜರಿ, ಒಂದು ದೊಡ್ಡ ಮೆಣಸಿನ್ಕಾಯಿ, ಬಟಾಣಿ, ಫ್ಲವರ್ ಗೋಬಿ, ಆಲೂ, ಬದನೆಕಾಯಿ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ. ಎಲ್ಲೋ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡು ಎಲ್ಲ ಗಟ್ಟಿಯಾಗಿರುವಂಥ ಭಾಗಗಳಾದಂಥ ಆಲೂ, ಬಟಾಣ, ಗಜರಿ, ಗೋಬಿಯನ್ನು ನೀರಿಗೆ ಹಾಕಿ ಕುದಿಸ್ಕೊತಿದ್ದೀನಿ. ಈಗ 2 ಉಳ್ಳಾಗಡ್ಡಿ, ಟೊಮೊಟೊ, ಅಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಬಾಣಲೆಗೆ ಎಣ್ಣೆ, ಸಾಸಿವೆ ಹಾಕಿ ಚಟಪಟ ಅನಿಸಿ ಅದಕ್ಕೆ ದೊಡ್ಡ ಮೆಣಸಿನ್ಕಾಯಿ, ಬದನೆಕಾಯಿ ಹುರ್ಕೋಬೇಕು. ಇವು ನೀರಿಗೆ ಹಾಕಬಾರ್ದು, ಇದರ ಟೇಸ್ಟ್ ಕೆಡುತ್ತೆ, ಕಹಿ ಟೇಸ್ಟ್ ಬರುತ್ತೆ. ಈಗ ನೋಡಿ ಪ್ಯೂರಿ ರೆಡಿ ಆಗ್ತಾ ಇದೆ. ಈಗ ಬದನೆಕಾಯಿ ಹಾಗೂ ದೊಡ್ಡ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಈಗ ಗ್ರೇವಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಹಾಗೂ ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮುಚ್ಚಿಡಿ, ಮುಚ್ಚಳದಿಂದ 1-2 ನಿಮಿಷ ಗ್ಯಾಸ್ ಸಣ್ಣಗಿಡಿ. ನೋಡಿ, ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಕೆಂಪಾಗಿ ಕಲರ್ ಬಂದಿದೆ, ಎಣ್ಣೆ ಬಿಟ್ಟಿದೆ. ಈಗ ಅರಿಶಿನ, ಧನಿಯಾ ಪೌಡರ್, ಅಚ್ಚ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಇದ್ದರೆ ಮ್ಯಾಗಿ ಮಸಾಲ ಮಾಡ್ಕೊಳ್ಳಿ. ನಾನೇ ತಯಾರು ಮಾಡಿದಂಥ ಮ್ಯಾಗಿ ಮಸಾಲಾನ ಹಾಕ್ಕೋತಿದ್ದೀನಿ. ಈಗ ಮಿಕ್ಸರ್ನಲ್ಲಿ ನೀರು ಹಾಕ್ಕೊಂಡು ಆ ಜಾರ್ನಲ್ಲಿ ನೀರು ಮತ್ತು ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಹಿಂದ್ಗಡೆಯಿಂದ ಆವಾಜ್ ಬರ್ತಾ ಇದೆ ಫ್ರೆಂಡ್ಸ್, ನೆಗ್ಲೆಕ್ಟ್ ಮಾಡಿ ಪ್ಲೀಸ್. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಕುದಿಸಿಟ್ಟಂಥ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕೊಳ್ಳೋಣ. ಆಲ್ರೆಡಿ ಬೆಂದಿದೆ. ಈಗ ಆಲೂಗಡ್ಡೆ, ದೊಡ್ಡ ಮೆಣಸಿನ್ಕಾಯಿ, ಬಟಾಣ, ಪನ್ನೀರ್ ಕೂಡ ಹಾಕೊಂಡು ಬಿಡೋಣ ಇದಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಜಾಸ್ತಿ ನೀರು ಹಾಕೋದೇನು ಬೇಡ, ಜಾಸ್ತಿ ಗಟ್ಟಾಗೋದು ಬೇಡ, ಮಧ್ಯಮ ಇರಬೇಕು. ನೋಡಿ, ಆಲೂ ಬೆಂದಿದೆಯೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡೋಣ. ಇಲ್ಲ, ಇನ್ನೂ ಕಚ್ಚಾ ಇದೆ. ಸ್ವಲ್ಪ ಮುಚ್ಚಿಡಿ, ಸ್ವಲ್ಪ ಬೇಯೋಗಿ ಬಿಡಿ. 2 ನಿಮಿಷದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೀರು ಸುದ ಕಮ್ಮಿ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ.